Exercise 11.1 third question ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. Curved surface area of a cone is 308 centimeter square ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, CSA of cone ಕೊಟ್ಟಿದ್ದಾರೆ. ಓಕೆ, ಎಷ್ಟಾದ್ರ ವ್ಯಾಲ್ಯೂ 308 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಅಂಡ್ ಇಟ್ಸ್ ಸ್ಲಾಂಟ್ ಹೈಟ್ ಈಸ್ 14 ಸೆಂಟಿಮೀಟರ್. ಎಲ್ ಕೊಟ್ಟಿದ್ದಾರೆ, ಎಲ್ ಬಂದ್ಬಿಟ್ಟು ಎಷ್ಟು 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಫೈಂಡ್ ಮಾಡ್ಬೇಕು, ಫಸ್ಟ್ ರೇಡಿಯಸ್ ಆಫ್ ದ ಬೇಸ್. ಫಸ್ಟ್ ಏನ್ ಕಂಡಿಡ್ಬೇಕು, ರೇಡಿಯಸ್ ಕಂಡಿಡ್ಬೇಕು. ಆಮೇಲೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್. ಸೊ ನಥಿಂಗ್ ಬಟ್ TSA ಕಂಡಿಡ್ಬೇಕು. ಓಕೆನಾ. ಸೊ ಈಗ ಫಸ್ಟ್ ಏನ್ ಮಾಡೋಣ, ಆರ್ ಕಂಡಿಡಿಯೋಣ. ಸೊ CSA ಆಫ್ ಕೋನ್ ಅವರೇ ಕೊಟ್ಟಿದ್ದಾರೆ. CSA ಆಫ್ ಕೋನ್ ಬಂದ್ಬಿಟ್ಟು ಎಷ್ಟು 308 ಅಂತ ಕೊಟ್ಟಿದ್ದಾರೆ. CSA ಆಫ್ ಕೋನ್ ಫಾರ್ಮ್ ಏನು, πRL is equal to 308. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪೈ ದಲ್ಲಿ 22/7, ಆರ್ ಗೊತ್ತಿಲ್ಲ, ಎಲ್ ವ್ಯಾಲ್ಯೂ ಏನು 14 is equal to 308. ಈಗ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 2 ಜಾ. ಓಕೆ, ಈಗ ರೇಡಿಯಸ್ ಇಸ್ ಈಕ್ವಲ್ ಟು, ಈಗ ಆರ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಅವಾಗ ಏನಾಗುತ್ತೆ, ಈ 22 ಕೂಡ ಇಂಟು ಇರೋದ್ರಿಂದ ಡಿವೈಡ್ ಆಗುತ್ತೆ. ಈ 2 ಕೂಡ ಇಂಟು ಇರೋದ್ ಈ ಕಡೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 1 ಉಳಿತು 10 ಆಯ್ತು. 2 5 ಜಾ 10, 2 4 ಜಾ 8 ಆಯ್ತು. ಓಕೆ, ಈಗ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 11 2 ಜಾ 22, 11 1 ಜಾ 11. ಓಕೆ, ಎಷ್ಟು ಉಳಿತು, 4 ಉಳಿತು, 44 ಆಯ್ತು. 11 4 ಜಾ 44, 2 1 ಜಾ 2 7 ಜಾ. ಸೊ ರೇಡಿಯಸ್ ವ್ಯಾಲ್ಯೂ ಎಷ್ಟು ಬಂತು, ರೇಡಿಯಸ್ ಬಂದ್ಬಿಟ್ಟು 7 ಸೆಂಟಿಮೀಟರ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ ಅಂದ್ರೆ ರೇಡಿಯಸ್ ಸೆಂಟಿಮೀಟರ್ ಆಗುತ್ತೆ. ಸೊ ನಾವೀಗ ರೇಡಿಯಸ್ ಕಂಡಿಡಿದ್ವಿ, ಎಷ್ಟು 7 ಸೆಂಟಿಮೀಟರ್ ಅಂತ ಗೊತ್ತಾಯ್ತು, ರೇಡಿಯಸ್ ಗೊತ್ತಾಯ್ತು. ನೆಕ್ಸ್ಟ್ TSA ಕಂಡಿಡ್ಬೇಕು. ಓಕೆ, ಅದನ್ನ ಕಂಡಿಡಿಯೋಣ. ಇದನ್ನ ಎರೇಸ್ ಮಾಡ್ಬಿಡ್ತೀನಿ. TSA ಆಫ್ ಕೋನ್ ಬಂದ್ಬಿಟ್ಟು, ಓಕೆ, TSA ಆಫ್ ಕೋನ್ ಫಾರ್ಮುಲಾ ಬಂದ್ಬಿಟ್ಟು ಏನು, πR ಇಂಟು ಎಲ್ ಪ್ಲಸ್ ಆರ್. ಓಕೆ, ಈಗ ಪೈ ವ್ಯಾಲ್ಯೂ ಏನು 22/7, ರೇಡಿಯಸ್ ಏನು 7, ಎಲ್ ಬಂದ್ಬಿಟ್ಟು 14 ಪ್ಲಸ್ ರೇಡಿಯಸ್ ಬಂದ್ಬಿಟ್ಟು 7. ಓಕೆ, ಈಗ ಮಾಡಿದ್ರೆ 22/7 ಇಂಟು 7. ಓಕೆ, 14 ಪ್ಲಸ್ 7 ಎಷ್ಟಾಗುತ್ತೆ, 21 ಆಗುತ್ತೆ. ಈಗ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 3 ಜಾ. ಓಕೆ, ಸೊ ಏನಾಯ್ತು 22 ಇಂಟು 7 ಇಂಟು 3. ಓಕೆ, ಈಗ 22 ಇಂಟು 7 3 ಎಷ್ಟು 21. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 21 2 ಜಾ ಎಷ್ಟಾಗುತ್ತೆ, 21 2 ಜಾ 42 ಆಗುತ್ತೆ. 4 ಕ್ಯಾರಿ, 21 2 ಜಾ 42 ಆಗುತ್ತೆ. 42 ಪ್ಲಸ್ 4 46 ಆಗುತ್ತೆ. ಓಕೆ, ಈಗ ಅವರು ಸ್ಲಾಂಟ್ ಹೈಟ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದ್ರೆ, ಓಕೆ, ನಾವೇನ್ ಬರೀಬೇಕು, ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದ್ರೆ TS ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ. ಅವ್ರು ಸೆಂಟಿಮೀಟರ್ ಕೊಟ್ಟಾರ ಅಂದ್ರೆ ಏರಿಯಾ ಏನ್ ಬರೀಬೇಕು, ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಅವ್ರು ಮೀಟರ್ ಕೊಟ್ಟಿದ್ರೆ ನಾವು ಏರಿಯಾನ ಮೀಟರ್ ಸ್ಕ್ವೇರ್ ಅಲ್ಲಿ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.